ಅಲ್ಲಿ ಸದ್ಯಕ್ಕೆ ಕೊರೋನಾ ಟ್ರೆಂಡ್ ಹೆಂಗಿದೆ, ಯಾವ ಯಾವ ವಲಯ, ಬೆಂಗಳೂರಿನಲ್ಲಿ ಒಟ್ಟು 8 ವಲಯಗಳು ಬರ್ತದೆ. ಯಾವ ಯಾವ ವಲಯದಲ್ಲಿ ಎಷ್ಟೆಷ್ಟು ಸಕ್ರಿಯ ಕೇಸ್ಗಳಿದೆ ಅಂತ. ಸೊ ಯಾವ ವಲಯ ಸೇಫ್, ಯಾವ ವಲಯ ಡೇಂಜರ್, ಡಿಸೆಂಬರ್ 1ರಿಂದ ಇಲ್ಲಿ ತನಕ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳಿದೆ. ಪಬ್ಲಿಕ್ ಟಿವಿಯಲ್ಲಿ ವಲಯವಾರು ಎಕ್ಸ್ಕ್ಲೂಸಿವ್ ವರದಿಯನ್ನು ಕೊಡ್ತಾ ಇದ್ದೀವಿ. ಪಾಲಿಕೆ ವ್ಯಾಪ್ತಿಯ 8 ವಲಯದ ಕೊರೋನಾ ಟ್ರೆಂಡ್. ಇದು ನೀವು ನಿಮ್ಮ ಏರಿಯಾಗಳು ಯಾವ್ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ ತಿಳ್ಕೋಬೇಕು. ನೋಡಿ, ಬೊಮ್ಮನಹಳ್ಳಿ ಬೆಂಗಳೂರು ಹೊರವಲಯದ ವ್ಯಾಪ್ತಿ ಇದು. 8 ಕೇಸ್ಗಳು ಪತ್ತೆಯಾಗಿದೆ ಇಲ್ಲಿ ತನಕ. ಒಟ್ಟು 8 ಕೇಸ್, ಸಕ್ರಿಯ ಕೇಸ್ಗಳಲ್ಲಿ 8 ಕೇಸ್ ಪತ್ತೆಯಾಗಿದೆ. ಇನ್ನು ದಾಸರಹಳ್ಳಿಗೆ ಹೋಗೋದಾದರೆ ದಾಸರಹಳ್ಳಿ ವಲಯದಲ್ಲಿ ಶೂನ್ಯ. ಟೆಸ್ಟಿಂಗ್ ಆಗಿದೆ ಇಲ್ಲೂ ಕೂಡ, ಬಟ್ ಯಾವುದೇ ಪಾಸಿಟಿವ್ ಕೇಸ್ ಬಂದಿಲ್ಲ. ಚಿಕ್ಕ ವಲಯ ಆದರೂ ಪರವಾಗಿಲ್ಲ, ಶೂನ್ಯ. ಇನ್ನು ಪೂರ್ವ ವಲಯಕ್ಕೆ ಬಂದರೆ 44 ವಾರ್ಡ್ ಬರುತ್ತೆ, 198 ಲೆಕ್ಕದಲ್ಲಿ ನಾನು ಹೇಳ್ತಾ ಇರೋದು. ಅದರಲ್ಲಿ 9 ಕೇಸ್ ಪತ್ತೆಯಾಗಿದೆ. ಪೂರ್ವ ವಲಯದಲ್ಲಿ 9 ಕೇಸ್. ಇನ್ನು ಮಹದೇವಪುರ ವಲಯ, ಇದು ಕೂಡ ಬೆಂಗಳೂರಿನ ಹೊರವಲಯಕ್ಕೆ ಬರುತ್ತೆ. ಇಲ್ಲಿ 6 ಕೇಸ್ಗಳು ಇಲ್ಲಿ ತನಕ ಪತ್ತೆಯಾಗಿದೆ, ಒಟ್ಟು 6 ಕೇಸು. ಆರ್ ನಗರ ವಲಯದಲ್ಲೂ ಕೂಡ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಶೂನ್ಯ ಕೇಸ್, ಒಂದೂ ಪತ್ತೆಯಾಗಿಲ್ಲ ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಬಂದರೆ ದೊಡ್ಡ ವಲಯ, ಇದು 7 ಕೇಸ್ ಪತ್ತೆಯಾಗಿದೆ. ಬೆಂಗಳೂರು ಪಶ್ಚಿಮ ಇದು ಹೈಯೆಸ್ಟ್ ಈಗ ಸದ್ಯಕ್ಕಿರೋದು, 11 ಕೇಸ್. ಯಲಹಂಕದಲ್ಲಿ 1 ಕೇಸ್, ಒಟ್ಟು 42 ಕೇಸಸ್. ಸಕ್ರಿಯ ಕೇಸ್ಗಳು ಇವಾಗ ದೇಶದಲ್ಲಿ ರಾಜ್ಯದಲ್ಲಿ 92 ಇದೆ, ಬೆಂಗಳೂರಿನಲ್ಲಿ 42 ಕೇಸ್ಗಳು ಸಕ್ರಿಯ ಇದೆ. ಇದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಯಾವ್ಯಾವಾಗ ಟೆಸ್ಟಿಂಗ್ ಮಾಡಿದಾಗ ಎಷ್ಟೆಷ್ಟು ಟೆಸ್ಟಿಂಗ್ ಆಗಿತ್ತು, ಏನು ಎತ್ತ ಅಂತ ಕೂಡ ನಿಮಗೆ ನಾನು ಮಾಹಿತಿಯನ್ನು ಗ್ರಾಫ್ ಮುಖಾಂತರ ಕೊಡ್ತಾ ಇದ್ವಿ. 1 ವಾರದ ಗ್ರಾಫ್ ನೀವು ನೋಡ್ತಾ ಇರ್ತಕ್ಕಂಥದ್ದು. 1 ವಾರದ ಗ್ರಾಫಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟಿದೆ, ಯಾವ್ಯಾವತ್ತು ಎಷ್ಟೆಷ್ಟು ಬಂತು ಅಂತಂದ್ಬಿಟ್ಟು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಪ್ರತಿನಿತ್ಯ ಎಷ್ಟು ರೆಕಾರ್ಡ್ ಆಗ್ತಾ ಇದೆ. ಡಿಸೆಂಬರ್ 13ನೇ ತಾರೀಕು 560 ಟೆಸ್ಟಿಂಗ್ ಮಾಡಿ 14 ಪಾಸಿಟಿವ್ ಬಂತು. ಡಿಸೆಂಬರ್ 14 658 ಟೆಸ್ಟಿಂಗ್ ಮಾಡಿ 11 ಪಾಸಿಟಿವ್ ಬಂತು. ಡಿಸೆಂಬರ್ 15ನೇ ತಾರೀಕು 805 ಟೆಸ್ಟ್ ಮಾಡಿದ್ರು, 13 ಪಾಸಿಟಿವ್ ಬಂತು. ಡಿಸೆಂಬರ್ 16ನೇ ತಾರೀಕು 703 ಟೆಸ್ಟಿಂಗ್ ಮಾಡಲಾಗಿದೆ, 10 ಪಾಸಿಟಿವ್ ಬಂದಿದೆ. ಹಾಗೆಯೇ ಡಿಸೆಂಬರ್ 17 209 ಟೆಸ್ಟ್ ಆಗಿದೆ, 2 ಪಾಸಿಟಿವ್ ಬಂದಿದೆ. ಡಿಸೆಂಬರ್ 18ಕ್ಕೆ 1122 ಟೆಸ್ಟಿಂಗ್ ಹೈಯೆಸ್ಟ್ ಮಾಡಿದ್ರೆ 27 ಬಂದಿದೆ. ಡಿಸೆಂಬರ್ 19 722, ಬಟ್ 44 ಪಾಸಿಟಿವ್. ಡಿಸೆಂಬರ್ 20 808 ಟೆಸ್ಟಿಂಗ್ ಆಗಿದೆ, ನಿನ್ನೆ 22 ಪಾಸಿಟಿವ್ ಬಂದಿದೆ. ಕೊರೋನಾ ಟಾಪ್ 2ನಲ್ಲಿ ಕರ್ನಾಟಕ, ಮೊದಲು ಕೇರಳ, ಎರಡನೇದು ಕರ್ನಾಟಕ. ಹಾಗಾಗಿ ಕರ್ನಾಟಕಕ್ಕೆ ಟೆನ್ಷನ್. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಮಧ್ಯಾಹ್ನ 1 ಗಂಟೆಗೆ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 98ಕ್ಕೆ ಏರಿಕೆಯಾಗಿದೆ, ಇವತ್ತು 100 ದಾಟುತ್ತೆ. ಹಾಗಾಗಿ ಸೋಂಕು ನಿಯಂತ್ರಣ ಕ್ರಮದ ಬಗ್ಗೆ ಸಭೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಕೆಲವೆಲ್ಲ ವಿಚಾರಗಳು ಮುಖ್ಯಮಂತ್ರಿಗಳೇ ತುರ್ತು ಸಭೆಯನ್ನು ಕರೆದಿದ್ದಾರೆ. ಇವತ್ತು ಹಲವಾರು ವಿಚಾರಗಳಾಗಬೇಕಲ್ಲ ಚರ್ಚೆ. ತುರ್ತು ಕ್ರಮಗಳ ಬಗ್ಗೆ ವಿವರವನ್ನು ಪಡೀತಾರೆ ಮುಖ್ಯಮಂತ್ರಿಗಳು ಆರೋಗ್ಯ ಇಲಾಖೆಯಿಂದ. ಔಷಧಿಗಳ ದಾಸ್ತಾನು, ಟೆಸ್ಟಿಂಗ್ ಕಿಟ್ ಖರೀದಿ ಮಾಡಿರೋದು, PPE ಕಿಟ್ ಖರೀದಿ ಮಾಡಿರೋದು, ಎಷ್ಟೆಷ್ಟಾಗಿದೆ, ಎಷ್ಟು ಬೇಕಿನ್ನುವೆ. ಆಮೇಲೆ ICU, ವೆಂಟಿಲೇಟರ್, ಆಕ್ಸಿಜನ್ ಪ್ಲ್ಯಾಂಟ್ ನಿರ್ವಹಣೆ ಬಗ್ಗೆ ಮಾಹಿತಿ ಪಡಿತಾರೆ. ಇನ್ನು ಬೆಡ್ಗಳ ವ್ಯವಸ್ಥೆ ಹೆಂಗಾಗಿದೆ, ಮಾಕ್ ಡ್ರಿಲ್ ಹೆಂಗೆ ನಡೀತಾ ಇದೆ, ಬೂಸ್ಟರ್ ಡೋಸ್ ಏನಾದ್ರು ಕೊಡಬೇಕಾ, ICMR ಅದ್ರ ಬಗ್ಗೆ ಏನು ಸಜೆಸ್ಟ್ ಮಾಡಿಲ್ಲ, ನೋಡೋಣ. ಸೋಂಕಿಗೆ ಬಲಿಯಾದವರ ವಿವರ, ಈಗ ಸಾವಾಯ್ತಲ್ಲ 3, ಅದರ ವಿವರ, ಜಿನೋಮ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಪಡ್ಕೋತಾರೆ. ಡೆತ್ ಆಡಿಟ್ ಬಗ್ಗೆನೂ ಕೂಡ ಸಭೆಯಲ್ಲಿ CM ಸೂಚನೆ ನೀಡತಕ್ಕಂಥ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಏನು ಮುನ್ನೆಚ್ಚರಿಕಾ ಕ್ರಮ ತಗೋಬೇಕು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ RT-PCR ಟೆಸ್ಟಿಂಗ್ಗೆ ಶುಲ್ಕ ನಿಗದಿ ಬಗ್ಗೆ ಚರ್ಚೆ ಆಗುತ್ತಂತೆ. ಯದ್ವಾ ತದ್ವಾ ವಸೂಲಿ ಮಾಡೋಂಗಿಲ್ಲ. ಮುಂದಿನ 1 ತಿಂಗಳಿಗೆ ಬೇಕಾದ ಔಷಧಿ ಖರೀದಿ ಮಾಡೋದ್ರ ಬಗ್ಗೆ ಕೂಡ ವರದಿಯನ್ನು ಮುಖ್ಯಮಂತ್ರಿಗಳು ಪಡ್ಕೋತಾರೆ. ಇಷ್ಟೇ ಅಲ್ಲ, ಇದೆಲ್ಲ ವರದಿ ಪಡ್ಕೊಂಡು ಕೆಲವೊಂದು ಬದಲಾವಣೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಕೊಡ್ತಾರೆ.